ಆಲ್ಟೋ ಸರ್ ಇದು 1,45,000 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ಹೌದು. 1,50,000ಕ್ಕೆ 2020 ಮಾಡಲ್ ಇದೆ. ಇದು ಅಷ್ಟೇ 4,90,000 ರೂಪಾಯಿ ಸರ್. 18.5 ಲಕ್ಷ. ನಿಮಗೆ ಪ್ರೈಸ್ 8 ಲಕ್ಷ ಇರೋದು ಸರ್. ಒಂದು 7 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 3.5 ಲಕ್ಷ ಇರೋದು ಸರ್. ಒಂದು 2,95,000 ಫೈನಲ್ ಆಗುತ್ತೆ. 15 ಮಾಡಲು 6,50,000ಕ್ಕೆ W8 ವೇರಿಯಂಟ್ ಗಾಡಿ ಸಿಗ್ತಿರೋದು. ಮ್ಯಾನ್ಯುವಲ್ ಅಲ್ವಾ ಸರ್? ಡೀಸೆಲ್ ಮ್ಯಾನ್ಯುವಲ್. 1,50,000ಕ್ಕೆ 2012 ಮಾಡಲು. ಇದು ಅಷ್ಟೇ 2,30,000. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ 7 Hills ಕಾರ್ಸ್ ಬಂದಿದ್ದೀನಿ. ನೀವು ಗಾಡಿಗಳು ನೋಡ್ಬೋದು, ಈ ಸರ್ತಿ ಸ್ಟಾಕ್ ತುಂಬಿದೆ. ಅಂಡ್ ಒಮ್ಮೆ ನೋಡ್ತಾರೆ ಒಳ್ಳೆ ಬಜೆಟ್ ಅಲ್ಲಿ ಇದೆ. ಎಲ್ಲ ಗಾಡಿಗಳು ಒಳ್ಳೆ ಬಜೆಟ್ ಅಲ್ಲಿ ಇದೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಹೆಂಗಿದ್ದೀರಾ ಸರ್? ಫೈನ್ ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಅಂಡ್ ಸರ್ ಈಗ ಎಷ್ಟು ಗಾಡಿಗಳು ನೋಡಕ್ಕೆ ಸಿಗುತ್ತೆ ಸರ್? 50 ಗಾಡಿ ಇದಾವೆ. 50 ಗಾಡಿಗಳು 2 ಪಾರ್ಕಿಂಗ್ ಅಲ್ಲುವೆ. ನೋಡ್ತಾ ಇರ್ಬೋದು, ಎಲ್ಲ ಹೊಸ ಸ್ಟಾಕ್. ಸ್ಟಾರ್ಟ್ ಆಗೋದು ಪ್ರೈಸ್ ಎಲ್ಲ ಬೆಸ್ಟ್ ಪ್ರೈಸ್ 75,000ದಿಂದಾನೇ ಸ್ಟಾರ್ಟ್. 75,000. ಫಸ್ಟ್ ವೆಹಿಕಲ್ ಎಲ್ಲಿಂದ ಹೋಗೋಣ ಸರ್? XUV ಇಂದ ಹೋಗೋಣ? ಎಲ್ಲ ಮಾಡೋಣ, ಯಾವ್ದಾದ್ರು ತೋರ್ಸೋಣ. ಬನ್ನಿ ಸರ್, XUV ಇಂದ ಹೋಗೋಣ ಸರ್. ಹೇಳಿ. XUV 500 W6 W10 ಸರ್? ಇದು W8. ಓಕೆ. XUV 500 2015 ಮಾಡಲು W8 ವೇರಿಯಂಟು. 6.5 ಲಕ್ಷ ಸರ್ ಪ್ರೈಸು. 15 ಮಾಡಲು 6,50,000ಕ್ಕೆ W8 ವೇರಿಯಂಟ್ ಗಾಡಿ ಸಿಗ್ತಿರೋದು. ಮ್ಯಾನ್ಯುವಲ್ ಅಲ್ವಾ ಸರ್? ಡೀಸೆಲ್ ಮ್ಯಾನ್ಯುವಲ್ ಡೀಸೆಲ್. ಎಲ್ಲೋ ಬೋರ್ಡ್ ನೋಡೋರಿಗೆ ಮತ್ತೊಂದು ಇರೋದು ಸರ್. ಎಲ್ಲೋ ಬೋರ್ಡ್ 14 ಮಾಡಲು ಬರೀ 3 ಲಕ್ಷ. 3 ಲಕ್ಷಕ್ಕೆ ಬರೀ 3 ಲಕ್ಷಕ್ಕೆ 14 ಮಾಡಲು. ಮ್ಯಾನ್ಯುವಲ್ ಡೀಸೆಲ್. ಮ್ಯಾನ್ಯುವಲ್ ವೇರಿಯಂಟ್ ಸರ್ ಇದು W6. W6. ಓಕೆ ಸರ್. ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಇರೋದು ಫೋರ್ಡ್ ಫಿಗೋ. 1.5 ಲಕ್ಷ ರೂಪಾಯಿಗೆ 2012 ಮಾಡಲು. ಡೀಸೆಲ್ 1,50,000ಕ್ಕೆ 2012 ಮಾಡಲು. ಓನರ್ ಸರ್? ಸಿಂಗಲ್ ಓನರು. ಡೀಸೆಲ್ ವೇರಿಯಂಟು ಫೋರ್ಡ್ ಫಿಗೋ ಸಿಗ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ರೆನಾಲ್ಡ್ ಫ್ಲೂಯೆನ್ಸ್ ಸರ್? ಇದು ರೆಲಾಂಟ್ ಫ್ಲೂಲೆನ್ಸ್. ಇದು ಅಷ್ಟೇ 2012 ಮಾಡಲು. ಸಿಂಗಲ್ ಓನರು. ಟಾಪ್ ಎಂಡು, ಪುಷ್ ಬಟನ್ ಸ್ಟಾರ್ಟು. ಡೀಸೆಲ್ ವೇರಿಯಂಟು. 1,95,000. 1,95,000ಕ್ಕೆ ಟಾಪ್ ಎಂಡ್ ವೇರಿಯಂಟು. ಎಲ್ಲ ಫೀಚರ್ಸ್ ಬರೋ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಮೈಲೇಜ್ ಅಂತ ಹೋಗ್ತಾರೆ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಅಂಡ್ ಗಾಡಿ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಗಾಡಿ ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ಗಾಡಿ. 1,75,000 ಸರ್? 95,000 ಡೀಸೆಲ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ ಕ್ವಿಡ್ 2016 ಮಾಡಲು. ಇದು ಅಷ್ಟೇ 2,30,000. 2,30,000 ರೂಪಾಯಿಗೆ 2016 ಮಾಡಲು ಕ್ವಿಡ್. ಲೋನ್ ಬೇಕಂದ್ರೆ 2 ಲಕ್ಷ ಲೋನ್ ಆಗುತ್ತೆ. ಪ್ರೊಫೈಲ್ ಸಿವಿಲ್ ಚೆನ್ನಾಗಿರ್ಬೇಕು. RXT ವೇರಿಯಂಟ್ ಆಗಿರುತ್ತೆ. ಬನ್ನಿ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಸರ್? ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಸರ್. 5,000 ರಿಂದ 10,000. ಓಕೆ, ನೋ ಬಾರ್ಗಿನ್. ಓಕೆ. ಇನ್ನೊಂದು ಲೋ ಬಜೆಟ್ ಅಲ್ಲಿ ಒಂದಿರೋದು ಸರ್ ಆಲ್ಟೋ ಸರ್. ಇದು 1,45,000 2009 ಮಾಡಲು. ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC. ಹೌದು. 1,45,000. ಹೌದು. 1,45,000ಕ್ಕೆ ಸಿಗ್ತಿರೋದು. ಹಾಗೆ ಬಂದ್ರೆ 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಯಾವ್ದು ಬೇಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಆಟೋಮೆಟಿಕ್ i10 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಅಷ್ಟೇ 2010 ಮಾಡಲು. 2 ಲಕ್ಷ ರೂಪಾಯಿ ಸರ್. ಇದು 10 ಮಾಡಲ್ 2 ಲಕ್ಷಕ್ಕೆ ಆಟೋಮೆಟಿಕ್ ವೇರಿಯಂಟ್. ಎಲ್ಲ ಫ್ರೆಶ್ FC. ಈ ಒಂದು ಆಫ್ಟರ್ ಮಾರ್ಕೆಟ್ ಸ್ಪೋರ್ಟ್ಸ್ ವೇರಿಯಂಟ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಕೂಡ ಆಡ್ ಆನ್ ಆಗಿದೆ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದಿರೋದು ಸರ್ ನೋಡಿ. ಇದು ಅಷ್ಟೇ 2011 ಮಾಡಲು. 1,55,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್. ಹೌದು. 1,55,000ಕ್ಕೆ. ಬಟ್ ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್. 1,55,000ಕ್ಕೆ 2011 ಮಾಡಲ್ ಗಾಡಿ. i10 ಸಿಗ್ತಿರೋದು. ವಿಸಿಟ್ ಆಗಿ 1.5 ಏನಾದ್ರು ಚಾನ್ಸ್ ಮಾಡಿ. ಫೈನಲ್ ಟು ಫೈನಲ್ 1,50,000ಕ್ಕೆ ಸಿಗ್ತಿರೋದು. ಸರ್ ನೆಕ್ಸ್ಟ್ ಡ್ಯಾಟ್ಸನ್ ಗೋ. ಇದು 2015 ಮಾಡಲು. ಇದು ಅಷ್ಟೇ 1.5. 1,50,000ಕ್ಕೆ 15 ಮಾಡಲು ಡ್ಯಾಟ್ಸನ್ ಗೋ. 5 ಸೀಟರ್ ಅಲ್ವಾ ಸರ್ ಇದು? ಹೌದು. 5 ಸೀಟರ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಯಾರು ಹುಡುಕ್ತಿರೋರಿಗೆ ಲೋನ್ ಅಂತ ಹೋಗ್ತಾರೆ. ಇದು ಕೂಡ ಲೋನ್ ಆಗುತ್ತೆ. 1,50,000 ಲೋನ್ ಆಗ್ಬೋದಾ ಸರ್? ಇಲ್ಲ ಸರ್, ಆ ಕಂಪ್ನಿಗೆ ಲೋನ್ ಮಾಡಲ್ಲ ಅಂತಾರ. 2013 ಎಬೋ ಮಾಡಲು ಬೇರೆ ಕಂಪ್ನಿಗೆಲ್ಲ ಆಗುತ್ತೆ. ಡಟ್ಸನ್ ಆಗಲ್ಲ. ಇದು ಟೈಟಾನಿಯಮ್ ಫೋರ್ಡ್ ಫಿಗೋ ಟೈಟಾನಿಯಮ್ 2012 ಮಾಡಲು. 1,90,000 ಫೈನಲ್. ಟೈಟಾನಿಯಂ ಡೀಸೆಲ್ ಟಾಪ್ ಎಂಡು ಡೀಸೆಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ವೈಟ್ ಕಲರ್ ಅಲ್ಲಿ ಬ್ರೀಜಾ ನೋಡೋರಿಗೆ ಸರ್ ಇದು 2018 ಮಾಡಲು. ಸಿಂಗಲ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್ VDI. ಓಕೆ. ನಿಮಗೆ ಪ್ರೈಸ್ 8 ಲಕ್ಷ ಇರೋದು ಸರ್. ಒಂದು 7 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 18 ಮಾಡಲ್ ಸಿಂಗಲ್ ಓನರ್ ಗಾಡಿ. 7 ಲಕ್ಷ ಫೈನಲ್. ವೈಟ್ ಕಲರ್ ಹುಡುಕೋರಿಗೆ 7 ಲಕ್ಷಕ್ಕೆ ಗಾಡಿ ಸಿಗ್ತಿರೋದು. 18 ಮಾಡಲು ಸಿಂಗಲ್ ಓನರ್ ಸರ್. ಎರ್ಟಿಗಾ ಡೀಸೆಲ್ ವೇರಿಯಂಟ್ 7 ಸೀಟರ್ ನೋಡೋರಿಗೆ. ಎರ್ಟಿಗಾ ಇದು ಡೀಸೆಲ್ VDI. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 15 ಮಾಡಲು ಗಾಡಿ. ಬರೀ 4.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 4,50,000. 4,50,000. 5.5 ಲಕ್ಷ ಇರೋದು ಪ್ರೈಸಿಂಗ್. ಲೋನ್ ಆಗುತ್ತೆ ಅಲ್ಲ ಸರ್? ಲೋನ್ ಆಗುತ್ತೆ ಸರ್ 50%. ಓಕೆ ಸರ್. ನೆಕ್ಸ್ಟ್ ಈಕೋ ಸರ್. ಇದು 2019 ಮಾಡಲು. ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ವೇರಿಯಂಟು. 4.5 ಲಕ್ಷ ಇರೋದು ಸರ್ ಫೈನಲ್. ಲಾಸ್ಟ್ ಟೈಮ್ ಹೇಳಿದ್ದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ VDI ಡೀಸೆಲ್ ವೇರಿಯಂಟ್. ದುಡಿಯೋರಿಗೆ ಅಂತಾನೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ. ಇವಾಗ 3 ಲಕ್ಷಕ್ಕೆ XUV 500 14 ಮಾಡಲು. ಡಿಸೈರ್ 19 ಮಾಡಲ್ 4 ಲಕ್ಷಕ್ಕೆ. ಇನ್ನೊಂದು 2020 ಮಾಡಲ್ ಇದೆ. ಇದು ಅಷ್ಟೇ 4,90,000 ರೂಪಾಯಿ. ಅವ್ರಿಗೆ ಲೋನ್ ಕಂಟಿನ್ಯೂ ಬೇಕು ಅಂದ್ರೆ 1,60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕಂಟಿನ್ಯೂ ಬೇಕಾದ್ರೂ ಕೊಡ್ತೀವಿ. ಇನ್ನೊಂದು ಇನೋವಾ ಕ್ರಿಸ್ತಾ ಇದೆ. 2024 ಮಾಡಲು. ಸಿಂಗಲ್ ಓನರ್ ಗಾಡಿ. ಬರೀ 39,000 ಡ್ರೈವಿಂಗ್ ಆಗಿದೆ. ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒರಿಜಿನಲ್ ಇದೆ. ಚೆಕ್ ಮಾಡ್ಕೋಬಹುದು. ಗುಡ್ ಕಂಡೀಷನ್ ವೆಹಿಕಲ್. ಯಾವ ವೇರಿಯಂಟ್ ಸರ್ ಇದು?
ಜಿ ವೇರಿಯಂಟ್ ಜಿ ವೇರಿಯಂಟ್ ಆಗಿರುತ್ತೆ. ಓಕೆ 39,000 ಓಡಿರೋ ಗಾಡಿ. ಯಾರು ಕ್ರಿಸ್ಟಾ ಎಲ್ಲೋ ಮಾಡಲ್ ಹುಡುಕ್ತಿರೋರಿಗೆ ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 18.5 ಲಕ್ಷ. 18 ಅವರಿಗೆ ಲೋನ್ ಕಂಟಿನ್ಯೂ ಬೇಕು ಅಂದರೆ ಲೋನ್ ಕಂಟಿನ್ಯೂ ಕೊಡ್ತೀವಿ, ಫುಲ್ ಕ್ಯಾಶ್ ಬೇಕಂದ್ರೂ ಕೊಡ್ತೀವಿ, ಲೋನ್ ಆಪ್ಷನ್ ಬೇಕಂದ್ರೂ ಕೊಡ್ತೀವಿ. 18,50,000. ಹೌದು, ಅದೇ ಫೈನಲ್. 24 ಬಂದರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ಲು ಈ ಸೆಲೆರಿಯೋ ಇರೋದು 2020 ಮಾಡಲು ಸೆಲೋರಿಯೋ 4 ಲಕ್ಷ ಇರೋದು ಸರ್. ಪ್ರೈಸಿಂಗು 3,90,000 ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಫುಲ್ಲು ಲೋನ್ ಮಾಡ್ಕೊಡ್ತೀನಿ. ಸರ್ ಇದು ಪೆಟ್ರೋಲ್ ವೇರಿಯಂಟು ಮ್ಯಾನ್ಯುವಲ್ ಅಲ್ವಾ? ಪೆಟ್ರೋಲು ಮ್ಯಾನ್ಯುವಲ್. ಓಕೆ 2020 ಸಿಂಗಲ್ ಓನರ್ ಗಾಡಿ, VXI ಆಪ್ಷನಲ್ಲು 4,25,000 ಇರೋದು. 3,90,000 ಆಗುತ್ತೆ. ಲೋನ್ ಬೇಕಂದ್ರೆ 3.5-4 ಲೋನೇ ಆಗ್ಬಿಡುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್, ಹೇಳಿ ಸರ್. ಹೋಂಡಾ ಬ್ರಿಯೋ 2012 ಮಾಡಲ್ಲು, ಹೈವೇ ಟೆಕ್ಕು ಗಾಡಿ ನೋಡ್ತಾ ಇರ್ಬೋದು. ವೆಲ್ ಮೇಂಟೈನ್, ಗುಡ್ ಕಂಡೀಷನ್. 2.5 ಲಕ್ಷ ಇರೋದು ಸರ್. ಬರೀ 1,95,000 ರೂಪಾಯಿ ಫೈನಲ್ ಆಗುತ್ತೆ. 1,95,000ಕ್ಕೆ ಬ್ರಿಯೋ ಸಿಗ್ತಿರೋದು ಪೆಟ್ರೋಲ್ ವೇರಿಯಂಟು. ಸರ್ ನೆಕ್ಸ್ಟ್ ಕ್ವಿಡ್ ಸರ್. ಸರ್ ಕ್ವಿಡ್ ಇದು ಅಷ್ಟೇ 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಅವ್ರಿಗೆ ಲೋನ್ ಬೇಕಂದ್ರೆ 2.5 ಲೋನೇ ಆಗ್ಬಿಡುತ್ತೆ. 2.5 ಲಕ್ಷ ಫೈನಲ್ ಆಗುತ್ತೆ ಸರ್. 2,50,000ಕ್ಕೆ. 3 ಲಕ್ಷ ಇರೋದು ಸೇಲಿಂಗ್ ಪ್ರೈಸ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? i20 ಎರಡು ಗಾಡಿ ಇದೆ ಸರ್. 2012 ಡಿಸೆಂಬರ್ ಸರ್. ಜಸ್ಟ್ 1 ವೀಕ್ ಕಡಿಮೆ ಅಷ್ಟೇನೆ. ಇದು ಅಷ್ಟೇ 1.5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ. 2,50,000ಕ್ಕೆ 12. 12 ಆಂಡ್ರಾಯ್ಡ್ ಸಿಸ್ಟಮು, ಇದರಲ್ಲಿ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಇದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್. ಕ್ವಿಡ್ ಕ್ಲೈಮರು ಸರ್ 19 ಮಾಡಲು. ಇದು ಅಷ್ಟೇ 2019 ಮಾಡಲ್ ಆಟೋಮೆಟಿಕ್ ವೇರಿಯಂಟು. 3.5 ಲಕ್ಷ ಇರೋದು ಸರ್. 2,95,000 ಫೈನಲ್ ಆಗುತ್ತೆ. 2,95,000ಕ್ಕೆ ರೆನಾಲ್ಟ್ ಕ್ಲೈಮರ್ ಅಪ್ ಟು 90% ಲೋನ್ ಆಗುತ್ತೆ ಈ ಮಾಡಲ್ ಗಾಡಿಗೆಲ್ಲ. ವೇರಿಯಂಟ್ ಯಾರು ಹೋಗ್ತಿರೋರಿಗೆ. ಸರ್ ನೆಕ್ಸ್ಟ್ i20 ಇದು ಅಷ್ಟೇ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಆಸ್ತಾ ವೇರಿಯಂಟು, ಮ್ಯಾಗ್ವಿಲ್ ಎಲ್ಲ ಇದೆ. 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 2,50,000ಕ್ಕೆ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್ ಇದು 2016 ಮಾಡಲು 3.5 ಲಕ್ಷ ಇದೆ. 3,25,000 ಫೈನಲ್ ಆಗುತ್ತೆ ಸರ್. 3 ಲಕ್ಷ ಲೋನ್ ಬೇಕಂದ್ರೆ 3 ಲಕ್ಷ ಲೋನೇ ಆಗೋದು. ಗಾಡಿ ಲೋನ್ ಕೂಡ ಆಗುತ್ತೆ. 3.5 ಲಕ್ಷ ಫೈನಲ್ ಆಗುತ್ತೆ. ನೆಗೋಷಿಯೇಟ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಇರೋದು ಸರ್ 3,25,000ಕ್ಕೆ ಕೊಡೋಣ ಸರ್. 3,25,000ಕ್ಕೆ. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್. ಇದು ಇಟಿಯೋಸ್ ಲೀವಾ ಜಿ ವೇರಿಯಂಟು. ನಿಮಗೆ 2012 ಮಾಡಲು 2.5 ಲಕ್ಷ ಇರೋದು. ಬರೀ 1,99,000ಕ್ಕೆ ಆಗುತ್ತೆ. 1,99,000ಕ್ಕೆ 12 ಮಾಡಲ್ 1,99,000ಕ್ಕೆ ಗಾಡಿ ಸಿಗ್ತಿರೋದು. ಪೆಟ್ರೋಲ್ ವೇರಿಯಂಟು ಇಟಿಯೋಸ್ ಲೀವಾ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? i10 ಇದು ನೈಸಾನ್ ಮೈಕ್ರಾ. i10 ಇದು 2013 ಮಾಡಲು, ಆಟೋಮೆಟಿಕ್. ಇದು ಟಾಪ್ ಎಂಡ್ ಮಾಡಲು ಸರ್. 3 ಲಕ್ಷ ಇರೋದು. 2,60,000 ಫೈನಲ್ ಆಗುತ್ತೆ. 2,60,000ಕ್ಕೆ ಆಟೋಮೆಟಿಕ್ಕು 2 ಗಾಡಿಗಳು ಇರೋದು ಇವ್ರ ಹತ್ರ. ವಿಸಿಟ್ ಆಗಿ ಯಾವ ಮಾಡೆಲ್ ಗಾಡಿ ಬೇಕಾ. 11 ಮಾಡಲ್ ಇದೆ, 13 ಮಾಡಲ್ಲು ಇದೆ. ಹಾಗೆ ಆ ಕಡೆ ಹೋಗ್ತಿದ್ರೆ ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವುದು ಸರ್? ಅದು ರೆನಾಲ್ಡ್ ಸರ್. ಯಾರಾದರೂ ಫ್ಯಾಮಿಲಿ ಯೂಸ್ಗೆ 8 ಸೀಟರ್ ವೆಹಿಕಲ್ ನೋಡ್ತಾ ಇರೋರಿಗೆ ತುಂಬಾ ಗಾಡಿಗಳಿದಾವೆ ನೋಡಿ. ಇದು 8 ಸೀಟರು ರೆನಾಲ್ಡ್ ಲಾಡ್ಜಿ 16 ಮಾಡಲು. ಬರೀ 3,90,000. ಅವ್ರಿಗೆ ಲೋನ್ ಬೇಕಂದ್ರೆ ಲೋನು ಆಗುತ್ತೆ. 3,90,000 ಲೋನ್ ಕೂಡ ಆಗುತ್ತೆ. ರೆನಾಲ್ಡ್ ಲಾಡ್ಜಿ ಯಾರು ಹೋಗ್ತಿರೋರಿಗೆ 3,90,000 ಲೋನ್ ಅಂತ ಹೋಗ್ತಿರೋ. ಒಂದು 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬನ್ನಿ ಸರ್. ನೆಕ್ಸ್ಟ್ ವೆಹಿಕಲ್ ಟಾಪ್ ಎಂಡ್ ಸರ್, ಹೋಂಡಾ ಸಿಟಿ. ಸರ್ ಹೋಂಡಾ ಸಿಟಿ 2016 ಮಾಡಲು, ಸನ್ ರೂಫ್ ಗಾಡಿ. ಇದು ಬಟನ್ ಸ್ಟಾರ್ಟ್ ಇದೆ, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. 5.5 ಲಕ್ಷ ಸರ್. 5,50,000 ಸೇಲಿಂಗ್ ಪ್ರೈಸ್ 6.5 ಲಕ್ಷ ಇದೆ. 5.5 ಲಕ್ಷ ಫೈನಲ್ ಮಾಡ್ತಾ ಇದೀವಿ. ನಿಮಗೆ ಲೋನ್ ಬೇಕಂದ್ರೆ ಒಂದು 5 ಲಕ್ಷ ಲೋನು ಮಾಡ್ಕೊಡ್ತೀವಿ. ಓಕೆ ಸರ್. ಇನ್ನೊಂದಿರೋದು ಸರ್ ಲಾಡ್ಜಿ ಸರ್. ರೆಡ್ ಬೇಡ ಅಂದ್ರೆ ನೋಡಿ, ವೈಟ್ ಗಾಡಿ ಇದೆ. ಇದು 2017 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಟಾಪ್ ಎಂಡ್ ವೇರಿಯಂಟು, ಮ್ಯಾಗ್ವಿಲ್ ಎಲ್ಲ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಒಳಗಡೆ ಎಲ್ಲ ವೆಲ್ ಮೇಂಟೈನ್, ಗುಡ್ ಕಂಡೀಷನ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಇದು ಪ್ರೈಸ್ ಬಂದು 4.5 ಲಕ್ಷ ಇದೆ. ಬನ್ನಿ, ಮುಂದೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಬೇಕಂದ್ರೆ ನಿಮ್ಗೊಂದು 3.5 ಲೋನು ಆಗುತ್ತೆ. 4,50,000 ರೂಫ್ AC ಕೂಡ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ರೆ 7 ಸೀಟರ್ ಲೋನ್ ಕೂಡ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಗನ್ ಗಾಡಿ ತಗೊಂಡ್ಬಂದಿರಲ್ಲ ಸರ್? ಸರ್ ಸ್ಕಾರ್ಪಿಯೋ 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ 2.5 ಲಕ್ಷ ಇರೋದು ಸರ್. ಬರೀ 1,90,000ಕ್ಕೆ ಫೈನಲ್ ಆಗುತ್ತೆ. 1,90,000ಕ್ಕೆ. 2016 ಮಾಡಲು, ಸೆಕೆಂಡ್ ಓನರ್. ಓಕೆ ಸರ್. ನೆಕ್ಸ್ಟ್ ಡಸ್ಟರ್ ಹೋಗ್ತಿದ್ರೆ ಸರ್. ಇದು 2014 ಮಾಡಲು, 3,90,000. ಒಂಚೂರು ಹೆಚ್ಚು ಕಮ್ಮಿ ಮಾಡೋಣ. 14 ಮಾಡಲು 3,90,000ಕ್ಕೆ. 85 110 ಸರ್ ಇದು. 85 PS ಗಾಡಿ ನೋಡ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಇನೋವಾ ಸರ್. ಸರ್ ಇನೋವಾ 2015 ಮಾಡಲ್ ಗಾಡಿ ಸರ್. 2015 ಮಾಡಲ್ಲು. ನೀವು ಗಾಡಿ ನೋಡ್ತಾ ಇರ್ಬೋದು. ವೆಲ್ ಮೇಂಟೈನ್, ಗುಡ್ ಕಂಡೀಷನ್ ಆಗಿದೆ. 8 ಲಕ್ಷ ಇರೋದು ಸರ್ ಪ್ರೈಸು. ಫೈನಲ್ 7 ಲಕ್ಷಕ್ಕೆ ಆಗುತ್ತೆ ಸರ್ ಗಾಡಿ. 7 ಲಕ್ಷಕ್ಕೆ. ಕಸ್ಟಮರ್ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇರೋದಕ್ಕೆ 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇರೋದು ಸರ್. ಸರ್ ಇದು 2023 ಮಾಡಲು, ಸಿಂಗಲ್ ಓನರ್ ಗಾಡಿ. ನಿಮಗೆ ಲೋನ್ ಬೇಕಂದ್ರೆ 3ರಿಂದ 3.5 ಲಕ್ಷ ಲೋನ್ ಆಗುತ್ತೆ. ಪ್ರೈಸಿಂಗ್ 3.90 ಹೇಳ್ತಾ ಇದೀವಿ. ಒಂದು 3,70,000 ಫೈನಲ್ ಆಗುತ್ತೆ. ಕೊಡಿರೋದು ಅಂದಾಜು ಸರ್? ಡ್ರೈವ್ ಇನ್ ನೋಡಿ ಸರ್, ಅಲ್ಲೇ ಇದೆ. ಅಂಡ್ 23 ಮಾಡಲ್ ಆಗಿರುತ್ತೆ. 23 ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ಬೋದು. ಅಂಡ್ ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೆದರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. 89,000 ಓಡಿದ ಗಾಡಿ. ಯಾರು ಹುಡುಕ್ತಿರೋರಿಗೆ ಮಾಡೆಲ್ ಗಾಡಿ ಲೋನ್ ಅಂತ ಹೋಗ್ತಾರೆ. ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ.